ಈ ನ್ಯಾಷನಲ್ ಕಾಲೇಜಲ್ಲೂ ಎಷ್ಟೊಂದು ಜನಕ್ಕೆ ಫೀಸ್ ಕಟ್ಟಿದ್ದಾರೆ, ಎಷ್ಟೊಂದು ಜನಕ್ಕೆ ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ, ಗೊತ್ತೇ ಆಗ್ತಾ ಇರಲಿಲ್ಲ. ನಮಗೂ ಗೊತ್ತಿಲ್ಲ ಅವ್ರು ಅದೆಲ್ಲ ಮಾಡಿದ್ದಾರೆ ಅಂತ. ನನ್ಗೆ ಯಾರೋ ಒಂದಷ್ಟು ಜನ ಹೇಳಿದ್ದದು ವಿಷಯ. ನಾನು ಹಿಂಗೆ ಕಲೆಕ್ಟ್ ಮಾಡುವಾಗ ಅದು ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಅವರು ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ತುಂಬ ಜನಕ್ಕೆ, ಇಂಡಸ್ಟ್ರಿನಲ್ಲೂ ಅಷ್ಟೇ, ಈಚೆ ಕಡೆನೂ ಅಷ್ಟೇ. ಒಂದೊಂದೂ ಗುರ್ತು ಬಿಟ್ಟಿಲ್ಲ ಅವರು ಯಾರಿಗೂ. ಅವ್ರಿಗೂ ನಮಗೆ ಹೇಳಿಲ್ಲ, ನಮಗೆ ಏನು ಹೇಳ್ತಾ ಇರಲಿಲ್ಲ. ಆ ಥರ ವ್ಯಕ್ತಿ. ಅಯ್ಯೋ, ಇನ್ನು ಯಾವ ಜನ್ಮದಲ್ಲಿ ಸಿಗ್ತಾರೆ ನಮಗೆ ಅಲ್ವಾ. ಸೊ ನನ್ನ ಮಗನೂ ಹಾಗೆಪ್ಪ, ನನ್ನ ಮಗನೂ ಹೌದು 40 ರೂಪಾಯಿ. ನಾನು ಅಷ್ಟೇ. ಅವ್ರೇನು ಹೇಳೋರು ಗೊತ್ತಾ, ನಮಗೆ ಅಂತ ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟು ಮಿಕ್ಕಿದ್ದನ್ನು ಬೇರೆಯವ್ರಿಗೆ ಮಾಡಿ. ಅಲ್ಲ, ಅದು ನನಗೆ ನಿಮ್ಮ ವಿಷಯ ಗೊತ್ತಾಗಿದ್ದು ದರ್ಶನ್ ಸರ್ ಒಂದು ಇಂಟರ್ವ್ಯೂನಲ್ಲಿ. ಹೌದು, ಆಯ್ತಾ. ಅವರು ಎಷ್ಟು ಚೆನ್ನಾಗಿ ಅಂದರೆ ಯಾರಿಗೂ ಗೊತ್ತಿಲ್ಲ ಇದು ವಿಷಯ. ಇವತ್ತೂ ದೇವ್ರು ನಂಗೆಲ್ಲ ಕೊಟ್ಟಿದ್ದಾನೆ ಕಣೋ ಬಿಡು, ಅವ್ರಿಗೂ ಕೊಡೋಣ. ಇತ್ತು ಕೆಲಸ ಮಾಡಿ ಆ ಕೆಲಸದವನಿಗೆ ಕೊಡ್ಬೇಕಾಗಿದ್ದ 10 ರೂಪಾಯಿನಲ್ಲೇ ನೋಡೋಣ 2 ರೂಪಾಯಿ ಉಳಿಯುತ್ತಾ 8 ತಗೊಳ್ಳೋ ಸಾಕು ಅಂತ ಚೌಕಾಸಿ ಮಾಡೋ ಜಗತ್ತಿದು. ಇಂಥದ್ರಲ್ಲಿ ನೀವು ದುಡ್ದಿರೋ ಅಷ್ಟು ದುಡ್ಡನ್ನ ನನಗೆ ಸಾಕು ಎಲ್ಲ ಕೊಟ್ಟಿದ್ದಾನೆ ದೇವರು ಅಂತ ನೀವು ದಾನ ಮಾಡ್ತಿದ್ದೀರಾ ಅಂದ್ರೆ ಇದರಲ್ಲಿ ನನಗೆ ನಿಜ ಅದೇ ಒಂದು ಏನು ಪದಗಳು ಡಿಕ್ಷನರಿ ಹುಡ್ಕಿದ್ರು ಸಿಕ್ಕಲ್ಲ. ನನಗೇನು ಮಾತಾಡಕ್ಕೆ ತೋಚಿಲ್ಲ. ತುಂಬ ಏನು ಮಾಡಿದ್ದೀನಿ ಅಂತ ನನಗೊಂದು ಏನು ಹೆಮ್ಮೆ ಅಂತ ಅನ್ಸಿದ್ರೆ, ಇವಾಗ ಕೋಟಿ ತಗೊಳ್ಳೋ ಅಂತ ಅವರು ಒಂದು ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂದರೆ ಅದೇನು ಹೆಚ್ಚುಗಟ್ಟಲೆ ಅಲ್ಲ, ಅದು ಅಲ್ವಾ. ಕೊಟ್ಟಿದ್ದಾರೆ. ನಮಗೆ ಕೊಡೋದು ಚೂರು ಪಾರು ಕಾಸು ಅಷ್ಟೇ, ಕಾಸು ಅದು ದುಡ್ಡು, ರೂಪಾಯಿಯೂ ಅಲ್ಲ, ಕಾಸು. ಆ ಕಾಸಲ್ಲೇ ನಾನು ಮಾಡ್ತೀನಿ ಅಂತಂದರೆ ಅದು ನಾನು ಗ್ರೇಟೇ ಅಂತ ಅನ್ನೋದು ನನ್ಗೆ ನಿಜವಾಗಿ. ಆದ್ರೆ ನೀವು ಎಲ್ಲೂ ಹೇಳಿಲ್ಲ ಇದನ್ನ, ನಾನು ನೀವೇ ಹೇಳ್ಕೊಳಕ್ ಆಗೋದೂ ಇಲ್ಲ. ಅದೇ, ಬಟ್ ನಾನು ವಿಚಾರಿಸ್ದಂಗೆ ನೋಡ್ದಂಗೆ ನೀವು ಅಷ್ಟು ಜನನ ಕಲಾವಿದ್ರನ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋದು, ಅವ್ರಿಗೆ ಆಗು ಹೋಗು ನೋಡ್ಕೊಳ್ಳೋದು, ಅವರ ಮೆಡಿಸಿನ್ಸ್ ನೋಡ್ಕೊಳ್ಳೋದು. ಬೇರೆಯವರಿಂದ ಕೊಡಿಸ್ತೀನಿ, ಕೊಡ್ಸಿ, ಅದು ಬೇರೆ ವಿಷಯ. ಅದಾದ್ರೆ ಬಿಡು, ಅದು ನನಗೆ ಇರ್ಲಿ ಅನ್ನೋ ಟೈಮ್ ಅಲ್ವಾ. ಎಷ್ಟೊಂದು ಜನ ಆ ಥರನೇ ಇರೋದು ಇವಾಗ. ಬಟ್ ಆ ಗುಣ ನನಗೆ ನಿಜವಾಗಿ ಬೇರೆಯವರಿಂದ ಕೊಡ್ಸೋದಾದ್ರೂ ಯಾರೀ ಮಾಡ್ತಾರೆ ಆ ಕೆಲಸನ, ಅಷ್ಟು ತಲೆನೋವೆಲ್ಲ ಯಾರು ತಗೊಳ್ಳೋದೇ ಇಲ್ಲ. ಅವ್ರದ್ದೇ ಬೇಕಾದಷ್ಟು ಇರುತ್ತೆ. ಅಯ್ಯೋ ಪಾಪ ಅಂತ ಸುಮ್ಮನಾಗ್ಬಿಡ್ತಾರೆ. ಬಟ್ ನೀವು ಹಂಗಲ್ವಲ್ಲ, ನೀವು ದುಡ್ದಿದ್ದನ್ನ ಹಂಗೆ ಕೊಡ್ತೀರಾ ಅಂತಂದರೆ ಅದು ಅದೇ ಲೋಕೇಶ್ ಅವರಿಂದ ಅದು ಕಲ್ತಿದ್ದು. ಲಕ್ಸುರಿ ಲೈಫ್ ಅನ್ನೋದು ನನ್ನ ಮಗನಿಂದ ಕಲ್ತಿದ್ದು. ಹೆಂಗೆ ಲಕ್ಸುರಿ ಆಗಿರ್ಬೇಕು ಕೊಟ್ಟಿದ್ದು. ಅವ್ರು ಇದು ಏನು ಕೊನೆವರೆಗೂ ಆ ಬೈಕಲ್ಲೇ ಕರ್ಕೊಂಡು ಹೋಗೋರು. ಇನ್ ಸುಜುಕಿಲಿ ಲೋಕೇಶ್ ಅವರು ಅದೊಂದು ವೆಸ್ಪಾ ಇತ್ತು ಸ್ಕೂಟರ್ ಮುಂಚೆ. ಅದಾದ್ಮೇಲೆ ಈ ಮನೆಗೆ ಬಂದ್ಮೇಲೆ ಇನ್ ಸುಜುಕಿ ತಗೊಳ್ಳೋರು. ಕಾರ್ಗಿರ್ತಾರೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗೋಕೆ ಒಂದು ವೆಹಿಕಲ್ ಬೇಕು ಅಷ್ಟೇ, ಅದಕ್ಕೆ ಇನ್ಯಾವ ಹೆಚ್ಚುಗಾರಿಕೆನೂ ಇಲ್ಲ. ಇದ್ರಲ್ಲಿ ಬರೋಕೆ ಏನು ನಿನಗೆ ಅನ್ನೋದು. ಆಮೇಲೆ ಅದ ನನ್ನ ಮಗನಿಗೆ ಒಂದು ವಿಧವಾದ ಕಾರ್ಗಳು ಬೇಕು, ಅದು ಇದು ಬಟ್ಟೆ ಬರೆ ಎಲ್ಲನೂ ಎಲ್ಲಿ ಹೋಗಿ ಇರೋದೊಂದು ಜೀವನ. ಅದೇ ಆಮೇಲೆ ಅದೇ ಲೋಕೇಶ್ ಅವ್ರು ಹೇಳಿದ್ದು ಅದೇ, ನೀನು ನಿನ್ನ ಮಗನೂ ಅಷ್ಟೇ. ನಂಗೆ ಇಬ್ಬರದೇ ಅವರು ನೀನು ಆಸ್ಪತ್ರೆಗೆ ಹೋಗ್ತಿದ್ದಾರೆ ಅಂದರೆ ಅವ್ರು ಹೇಳಿದ ಮಾತಷ್ಟೆ, ನಿನ್ನ ಮಗನ ಬಗ್ಗೆನೇ ನನಗೆ ಭಯ, ತಂದಿದ್ದೆಲ್ಲ ಕೊಟ್ಬಿಡ್ತೀರಾ, ಸೊ ನಿಮಗೆ ಅಂತ ಸ್ವಲ್ಪ ಉಳಿಸ್ಕೊಂಡು ಮಿಕ್ಕಿದ್ದನ್ನು ಮಾಡಿ ಅಂತ. ಇವಾಗ ನನ್ನ ಮಗನಿಗೂ ಬುದ್ಧಿ ಬಂದಿದೆ ಅದು. ಸೊ ಇವಾಗ ಬಂದು ಒಂದು ಕಡೆ ಹಾಕಿ ಅದ್ರಲ್ಲಿ ಬರೋ ಬಡ್ಡಿ ದುಡ್ಡಲ್ಲಿ ಕೊಡಿ ತಿಂಗಳಿಗೆ, ಹಂಗೆ ಮಾಡಿ ಅಲ್ವಾ. ಆಮೇಲೆ ಕೈ ಮುಗ್ದೋಯ್ತು, ಈ ತಿಂಗಳೆಲ್ಲ ಕೊಟ್ಬಿಟ್ಟ ಅಂತಂದರೆ ಬರೋ ತಿಂಗಳಿಗೆ ಏನೂ ಇರಲ್ಲ ಕೊಡೋಕ್ಕೆ. ಅದಕ್ಕೆ ಇವಾಗ ನನ್ನ ಮಗ ನನಗೆ ಹೇಳ್ಕೊಟ್ಬಿಟ್ಟು ಅವನು ಎಲ್ಲ ನೋಡ್ಕೊತಾನೆ. ಸೊ ಅವನು ಪಾಪ ಮಾಡ್ತಾನೆ, ಸಕ್ಕತ್ತಾಗಿ ಮಾಡ್ತಾನೆ ಅವನನ್ನು.